ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಆಗಿರುತ್ತೆ. ಲೀವ್ಸ್ ಹೇಗೆ ಹಾಕೋದು ಅಂತ ನೋಡೋಣ. ಲೀವ್ಸ್ ಹೇಗೆ ಹಾಕೋದು ಅಂತ ಅಂದರೆ, ಈ ಪಾಯಿಂಟಿಂದ ಜಸ್ಟ್ ಹೀಗೆ ಸಿ ಇಷ್ಟೇ. ಇಲ್ಲೊಂದು ಡಾಟ್ ಥರ ಇಟ್ಟು ಅದನ್ನು ನೀವು ಚಿಕ್ಕದಾಗಿ ಶಾರ್ಪಾಗಿ ಲೀವ್ ಶೇಪಿಗೆ ತರ್ಬೋದು. ಸೊ ಹೀಗೆ ಲೀವ್ಸ್ ಮಾಡೋದು. ಲೀವ್ಸಲ್ಲಿ ತುಂಬ ವೆರೈಟೀಸ್ ಇದೆ. ಸೊ ನೀವು ಜಸ್ಟ್ ಈ ಬೇಸಿಕ್ನ ಕಲ್ತ್ಕೊಂಡ್ರೆ ಈಸಿಯಾಗಿ ಬೇರೆ ಲೀವ್ಸ್ಗಳನ್ನ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇನ್ನೂ ಒಂದು ನೋಡೋಣ. ಜಸ್ಟ್ ಡಾಟ್ ಕೂಡ ಇಟ್ಬೋದು. ಇದು ಕೂಡ ಒನ್ ಟೈಪ್ ಆಫ್ ಲೀವ್ ಡಿಸೈನ್. ಸೊ ಇದನ್ನು ಸ್ವಲ್ಪ ದೊಡ್ಡ ತಗೊಂಡು ಇನ್ನು ಮಿಕ್ಕಿದೆಲ್ಲನೂ ಚಿಕ್ಕ ಡಾಟ್ಸ್ನ ಹಾಕ್ಬೋದು. ಸೊ ಹೀಗೆ ಬೇಕಾದರೆ ಆ ಲೈನ್ನ ನೀವು ತಿಕ್ಕಾಗಿ ಆದರೂ ಮಾಡ್ಬೋದು, ಹೀಗೆ ಚಿಕ್ಕದಾಗಾದರೂ ಬಿಡ್ಬೋದು. ಸೊ ಅದಾದಮೇಲೆ ಡ್ರಾಪ್ಸ್. ಸೊ ಡ್ರಾಪ್ಸ್ ಹೇಗಪ್ಪ ಅಂತಂದರೆ, ಇಟ್ಸ್ ಸೋ ಈಸಿ. ಲೀವ್ಸ್ ನಾವು ಬಿಡಿಸಿದ್ವಲ್ಲ, ಹಾಗೆಯೇ ಡ್ರಾಪ್ಸ್ ಕೂಡ ಹಾಕಿದ್ಮೇಲೆ ಲೈಕ್ ನಾವು ಈ ಥರ ಸ್ಪ್ರೆಡ್ ಕೂಡ ಮಾಡ್ಬೋದು. ಓಕೆ, ಸೊ ನೋಡಿ ಹೀಗೆ ಇದು ಡ್ರಾಪ್ಸ್. ಉಲ್ಟಾ ಕೂಡ ಮಾಡ್ಬೋದು. ಹೀಗೆ ಮಾಡಿ ಜಸ್ಟ್ ಹೀಗೆ ಡ್ರಾಪ್ ಡಿಸೈನ್ ಬರುತ್ತೆ. ಇದರಲ್ಲಿ ಯಾವ ಥರ ಡಿಸೈನ್ಸ್ನ ಮಾಡ್ಬೋದು ಅಂತ ಅಂದರೆ, ಹೀಗೆ ಅದೇ ಥರ ಡಿಸೈನ್ಸ್ನ ಡ್ರಾಪ್ಸ್ನೇ ನಾವು ಡಿಸೈನ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ನಮಗೆ ಡ್ರಾಪ್ಸ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದರೆ ನೀವು ಇನ್ನೂ ಒಂದು ಸತಿ ಅದರ ಮೇಲೆ ಹೀಗೆ ಬಂದರೆ ನೀಟಾಗಿ ಬರುತ್ತೆ. ಓಕೆ, ಸಿ ಹೀಗೆ ಮಧ್ಯದಲ್ಲಿ ಒಂದು ಡಾಟ್ ಇಡ್ಬೋದು. ಸೊ ದಟ್ ಹೀಗೆ ಕಾಣುತ್ತೆ. ಹಾಗೆ ನೀವು ಫ್ಲವರ್ ಕೂಡ ಬಿಡಿಸ್ಬೋದು. ಹೀಗೆ ಅದರ ಮಧ್ಯೆ ಒಂದು ಡಾಟ್. ಸೊ ಇದು ಡ್ರಾಪ್ಸ್ ಆಗುತ್ತೆ. ಇದರ ಜೊತೆ ನಾವು ಬೇರೆ ಬೇರೆ ಥರ ಡಿಸೈನ್ಸ್ ಹೇಗೆ ಮಾಡ್ಬೋದು ಅಂತ ಅಂದರೆ, ಇದು ನೋಡಿ, ಲೈಕ್ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ತೀನಿ ನಾನು ಇವಾಗ.
ಒಂದು ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಲೈನ್ನ ಕ್ರಿಯೇಟ್ ಮಾಡಿ ಇಲ್ಲಿ ಸ್ಪ್ಲಿಟ್ ಆಗಿರೋದನ್ನು ಫಿಲ್ ಮಾಡ್ತಾ ಇದ್ದೀನಿ. ಓಕೆ, ನನಗೆ ಇಲ್ಲೂ ಕೂಡ ಒಂದು ಥಿಕ್ ಲೈನ್ನ ಫಾರ್ಮ್ ಮಾಡಬೇಕು. ಸೊ ನಾನು ಆ ಬಾಕ್ಸ್ ಒಳಗಡೆ ನಾನು ಇನ್ನೂ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ಫಿಲ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಅದೇ ರೀತಿ ನಾನು ಬಾಕ್ಸ್ ಬಾರ್ಡರ್ನ ಹಾಕೋತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ ಡಬಲ್ ಲೈನ್ನ ಹಾಕಿ ನಾವು ಬಾರ್ಡರ್ನ ಕ್ರಿಯೇಟ್ ಮಾಡೋದ್ರಿಂದ ನೀಟಾಗಿರುತ್ತೆ ಅನ್ನೋ ಒಂದೇ ರೀಸನ್. ಸೊ ಇದರೊಳಗಡೆ ಲೈನ್ಸ್ನ ಕ್ರಿಯೇಟ್ ಮಾಡಿ ಇದೇ ರೀತಿ ನೋಡಿ, ಇದೂ ಕೂಡ ಹಾಗೆ ಸ್ಲ್ಯಾಂಟಿಂಗ್ ಲೈನ್ನ ಕೂಡ ನಾವು ಹಾಕ್ಬೋದು. ಅದನ್ನು ನೀಟಾಗಿ ಹಾಕ್ಬೋದು. ನಾವು ಪ್ರಾಕ್ಟೀಸ್ ಮಾಡಿದಷ್ಟು ನೀಟಾಗಿ ಬರುತ್ತೆ. ಇನ್ನೂ ಒಂದು ಬಾಕ್ಸಲ್ಲಿ ಸ್ಲ್ಯಾಂಟಿಂಗ್ ಲೈನ್ನ ಹಾಕೋಣ. ಸೊ ಈ ಪಾಯಿಂಟಿಂದ ನಾನು ಹೀಗೆ ಹಾಕ್ತಿದ್ದೀನಿ ಸ್ಲ್ಯಾಂಟಿಂಗ್ ಲೈನ್. ಸೊ ಇದು ಸ್ಲ್ಯಾಂಟಿಂಗ್ ಲೈನ್ ಆಯಿತು. ಓಕೆ, ಸೊ ಇದನ್ನು ಕೂಡ ನೀವು ಡಬಲ್ ಲೈನ್ ಹಾಕಿ ಥಿಕ್ ಲೈನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ನೋಡಿ, ಥಿಕ್ ಲೈನ್ ಕ್ರಿಯೇಟ್ ಆಯಿತು. ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ ಕೋನ್ಸ್ ಹೇಗೆ ಇಟ್ಕೊಳೋದು, ಅದಕ್ಕೇನಾದರೂ ಟೆಕ್ನಿಕ್ ಆ್ಯಂಡ್ ಟ್ರಿಕ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಬಟ್ ಇದಕ್ಕೆ ಯಾವುದೇ ರೀತಿ ಟೆಕ್ನಿಕ್ ಆಗಲಿ ಟ್ರಿಕ್ಸ್ ಆಗಲಿ ಇಲ್ಲ. ಲೈಕ್ ನಾನು ಯೂಶಲಿ ಹೀಗೆ ಹೇಗೆ ನಾನು ಪೆನ್ನೆಲ್ಲ ಹೋಲ್ಡ್ ಮಾಡ್ತೀನಿ ಹಾಗೆ ನಾನು ಯೂಸ್ ಮಾಡೋದು ಕೋನ್ನ. ಅವರು ನಿಮ್ಮ ಕಂಫರ್ಟಬಲ್ ಹೇಗೆ ಕೋನ್ನ ಹೋಲ್ಡ್ ಮಾಡಿ ನಿಮ್ಮ ಕಂಫರ್ಟಬಲಾಗಿ ನೀವು ಹಾಕ್ತಿರೋ ಅದು ಓಕೆ. ಬಟ್ ಇದಕ್ಕೆ ಯಾವುದೇ ರೀತಿ ಟ್ರಿಕ್ಸ್ ಇಲ್ಲ, ಹೀಗೆ ಹಿಡ್ಕೋಬೇಕು, ಹೀಗೆ ಈ ಆ್ಯಂಗಲಲ್ಲೇ ಹಿಡ್ಕೋಬೇಕು ಅಂತ ಏನೂ ಇಲ್ಲ. ಸೊ ನಾನು ಇದಕ್ಕೆಲ್ಲ ಡಬಲ್ ಲೈನ್ ಹಾಕಿ ಫಿಲ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಎಷ್ಟು ನೀಟಾಗಿ ಕಾಣಿಸ್ತದೆ ಅಂತ. ನಾನು ಯಾಕೆ ಈ ಲೈನ್ಸ್ನ ನಾನು
ಸ್ವಲ್ಪ ಕ್ರಾಸ್ ಹೋದ್ರೂ ಕರೆಕ್ಟ್ ಮಾಡಿಲ್ಲ ಅಂತಂದರೆ ಈ ಥರ ಏನಾದರೂ ನೀವು ಫಿಲ್ ಮಾಡ್ಕೊಳೋ ಥರ ಏನಾದರೂ ಇದ್ದರೆ ಮತ್ತೆ ಮತ್ತೆ ಹೋಗಿ ನೀವು ಕರೆಕ್ಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಲೈಕ್ ಈ ಥರ ನಾವು ಫಿಲ್ ಮಾಡಿಕೊಂಡ್ರೆ ಅಲ್ಲಿ ನಾವು ಮಿಸ್ಟೇಕ್ ಮಾಡಿರೋದು ಕೂಡ ಗೊತ್ತಾಗಲ್ಲ, ನೀಟಾಗಿ ಒಂದು ಫಿನಿಶ್ ಬರುತ್ತೆ. ಹೀಗೆ ನಾವು ಫಿಲ್ ಮಾಡ್ಕೋಬೋದು. ಇದಕ್ಕೂ ಬೇಕಂದರೆ ನೀವು ಬಾರ್ಡರ್ಸ್ಗಳನ್ನ ಹಾಕಿ ದ ಸೇಮ್ ವೇ ಡಬಲ್ ಲೈನ್ ಹಾಕಿ ಬಾರ್ಡರ್ನ ಫಿಲ್ ಮಾಡಬೇಕು. ಸೊ ಅದೊಂದು ಬಾರ್ಡರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.